ಅಂಗವೈಕಲ್ಯತೆ ಮೆಟ್ಟಿ ನಿಂತ ಸಾಧಕಿ ಜಯಶ್ರೀ. ಆತ್ಮಶಕ್ತಿ ಇದ್ದರೆ ಶಾಶ್ವತ ಅಂಗವೈಕಲ್ಯವನ್ನ ಮೆಟ್ಟಿ ಸಾಧನೆಯ ಒಂದೊಂದೇ ಮೆಟ್ಟಿಲನ್ನ ಏರಬಹುದು ಅನ್ನೋದಕ್ಕೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಇಟಗಿ ಗ್ರಾಮದ ಕಾಯಕಯೋಗಿ ಜಯಶ್ರೀ ಗುಳಗಣ್ಣನವರ ಜ್ವಲಂತ ಉದಾಹರಣೆಯಾಗಿದ್ದಾರೆ. ಬನ್ನಿ ಅವರ ಯಶೋಗಾಥೆಯನ್ನ ಕಣ್ಣಾರೆ ಕಂಡು ಬರೋಣ. ಪ್ರಸವ ಸಮಯದಲ್ಲಿ ಬೆನ್ನುಹುರಿ ಸಮಸ್ಯೆಯಿಂದ 2 ಕಾಲುಗಳು ಸ್ವಾಧೀನ ಕಳೆದುಕೊಂಡರೂ ಛಲ ಬಿಡದೆ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ, ತ್ರಿಚಕ್ರ ವಾಹನದಲ್ಲಿಯೇ ಸಂಚರಿಸುತ್ತಾ ಕ್ರೀಡಾಪಟುವಾಗಿ, ಗಾಯಕಿಯಾಗಿ ಪ್ರಸ್ತುತ ಉತ್ತರ ಕರ್ನಾಟಕದ ವಿಶೇಷ ಖಡಕ್ ರೊಟ್ಟಿ ತಯಾರಿಕಾ ಸಂಸ್ಥೆ ಮಾಲೀಕರಾಗಿ ಸ್ವಾವಲಂಬನೆಯ ಬದುಕು ನಡೆಸುತ್ತಿರುವ ಜಯಶ್ರೀ ಗುಳಗಣ್ಣನವರ ಬದುಕೆ ಒಂದು ಸಾಹಸಗಾಥೆ. ಸಮಾಜ ಕಾರ್ಯದಲ್ಲಿ ಸ್ನಾತಕೋತ್ತರ ಅಂದರೆ ಎಂಎಸ್ಡಬ್ಲ್ಯೂ ಪದವೀಧರೆಯಾದ ಜಯಶ್ರೀ ಅವಳಿ ಮಕ್ಕಳಿಗೆ ಜನ್ಮ ನೀಡುವ ಸಮಯದಲ್ಲಿ 2 ಕಾಲುಗಳು ಸ್ವಾಧೀನ ಕಳೆದುಕೊಂಡರು. ಆಗ ನೆರವಿಗೆ ಬಂದ ಸಮೂಹ ಸಾಮರ್ಥ್ಯ ಸ್ವಯಂ ಸೇವಾ ಸಂಸ್ಥೆ ವಿಕಲತೆ ದೇಹಕ್ಕೆ ಹೊರತು ಮನಸ್ಸಿಗೆ ಅಲ್ಲ ಎಂದು ಧೈರ್ಯ ತುಂಬಿತು. ತ್ರಿಚಕ್ರ ವಾಹನದಲ್ಲಿ ಕುಳಿತು ಬಿಲ್ವಿದ್ಯೆ ಕಲಿತ ಜಯಶ್ರೀ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಪ್ರಶಸ್ತಿ ಪಡೆದರು. ವೀಲ್ಚೇರ್ ಮ್ಯಾರಥಾನ್ನಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿದರು. ಪ್ರಸ್ತುತ ಸೌರ ವಿದ್ಯುತ್ನಿಂದ ಕಾರ್ಯಾಚರಣೆ ಮಾಡುವ ರೊಟ್ಟಿ ಯಂತ್ರ ಅಳವಡಿಸಿ ದಿನಕ್ಕೆ 200ರಿಂದ 300 ರೊಟ್ಟಿ ತಯಾರಿಸಿ ಮಾರಾಟ ಮಾಡುವ ಮೂಲಕ ಉದ್ಯಮಿಯಾಗಿರುವ ಇವರು 4 ಜನರಿಗೆ ಉದ್ಯೋಗವನ್ನೂ ನೀಡಿದ್ದಾರೆ. ಸ್ಪೋರ್ಟ್ಸ್ ಅಚೀವ್ ಮಾಡಿದ ನಂತರ ಮತ್ತೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗ್ಬೇಕನ್ನೋ ಆಸೆ ಇತ್ತಲ್ಲ, ಹಾಗಾಗಿ ನಾನು ಸರ್ ಕೇಳಿದ ಪ್ರಕಾರ ಅದೇ ಪ್ರಕಾರ ರೊಟ್ಟಿ ಮಿಷನ್ ಕೊಟ್ಟಿದ್ದಾರೆ. ರೊಟ್ಟಿ ಮಿಷನ್ ಇಟ್ಕೊಂಡು ನಾನು ಇವತ್ತು ಕೆಲಸ ನಡೆಸ್ತಾ ಇದ್ದೀನಿ. 1-2 ಜನರಿಗೆ ಕೆಲಸ ಕೊಟ್ಟಿದ್ದೀನಿ. ಅವ್ರು ಬಂದು ಡೈಲಿ ರೊಟ್ಟಿ ಮಾಡಿಟ್ಟು ಹೋಗ್ತಾರೆ ಸರ್. ನಾನೇ ಆದಷ್ಟು ನಮ್ಮೂರಲ್ಲೇ ಬಂದು ತಮ್ಮಿಟ್ಟ ಕೊಟ್ಟು ಮಾಡಿಸ್ಕೊಂಡು ಹೋಗ್ತಾರೆ. ಹೆಚ್ಚಾಗಿ ನಾನು ಇಲ್ಲೇ ಕೊಪ್ಪಳದಲ್ಲಿ ಹೋಗಿ ಡಾಬಾ ಒಂದಿಷ್ಟು ಹುಡುಕಾಡಿ ಕೇಳ್ಕೊಂಡು ಬಂದಿದ್ದೀನಿ. 100 200 ಹಿಂಗೆ ಕೇಳ್ತಿದ್ದಾರೆ. ಒಯ್ತಾರೆ ಸರ್ ಬಂದವ್ರೆ. 11 ವರ್ಷಗಳ ಕಾಲ ಹಾಸಿಗೆ ಹಿಡಿದು ಬದುಕು ವ್ಯರ್ಥ ಮಾಡಿಕೊಂಡೆ ಎನ್ನುವ ಜಯಶ್ರೀ ಅಂಗವೈಕಲ್ಯತೆಯನ್ನು ಮೆಟ್ಟಿ ಸಮಾಜದಲ್ಲಿ ಪುಟಿದೇಳಲು ಸಾಧ್ಯ ಎಂಬ ಛಲದಿಂದ ಗಾಲಿ ಕುರ್ಚಿ ಏರಿ ಕ್ರೀಡಾಪಟುವಾಗಿ ಹಲವು ಪ್ರಶಸ್ತಿ ಗಳಿಸಿದ್ದಲ್ಲದೆ ಈಗ ಸ್ವಯಂ ಉದ್ಯೋಗಿಯಾಗಿ ಸ್ವತಂತ್ರವಾಗಿ ಗೌರವದಿಂದ ಬದುಕು ನಡೆಸುತ್ತಿರುವುದಾಗಿ ಹೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿ ಸ್ವಾವಲಂಬಿಯಾಗಿ ಬದುಕಬೇಕು. ಅಂಗವಿಕಲತೆ ದೇಹಕ್ಕೆ ಹೊರತು ಮನಸ್ಸಿಗೆ ಅಲ್ವಲ್ಲ, ದೇಹಕ್ಕೆ ಆಗಿರ್ತದೆ. ಅದನ್ನೇ ದೈಹಿಕವಾಗಿ ಅಂಗವಿಕಲತೆ ಇರೋದನ್ನ ಅನ್ಕೊಂಡು ಮಾನಸಿಕವಾಗಿ ಸ್ಟ್ರಾಂಗ್ ಇದ್ರೆ ಯಾವ ದೈಹಿಕ ಅಂಗವಿಕಲತೆನೂ ನನಗೆ ಎದ್ದು ಕಾಣೋದಿಲ್ಲ ಸರ್. ಅದು ಬಿಟ್ಟು ಹೋದವ್ರು